ಕೊರಟಗೆರೆ, ಕೋಟೆಗಳು, ರೈತರು ಮತ್ತು ಸಂಪ್ರದಾಯಗಳ ನಾಡಿನ ಸಂಪೂರ್ಣ ಕತೆ. ಹೈವೇಗಳಲ್ಲಿ ಬಸ್ಗಳು ಓಡಾಡುವ ಮೊದಲು, ಪ್ರತಿ ಮನೆಯಲ್ಲೂ ಸ್ಮಾರ್ಟ್ಫೋನ್ಗಳು ಬರುವುದಕ್ಕೂ ಬಹಳ ಮುಂಚೆ ಕೊರಟಗೆರೆ ಶಾಂತವಾದ ನೆಲೆಯಾಗಿತ್ತು. ಕೆಂಪು ಮಣ್ಣು, ಕಲ್ಲಿನ ಗುಡ್ಡಗಳು, ಕೆರೆಗಳು, ಕಾಡುಗಳು ಮತ್ತು ಅಂತ್ಯವಿಲ್ಲದ ಕೃಷಿ ಭೂಮಿಗಳಿಂದ ಆವರಿಸಲ್ಪಟ್ಟ ಈ ಪ್ರದೇಶವು ಪ್ರಕೃತಿಯ ಮಡಿಲಲ್ಲಿ ನೆಲೆಸಿತ್ತು. ಬೆಳಗಿನ ಜಾವ ಹೊಲಗಳ ಮೇಲೆ ತಂಪಾದ ಗಾಳಿ ಬೀಸುತ್ತಿದ್ದರೆ, ಪುರಾತನ ರಾಜರು ನಿರ್ಮಿಸಿದ್ದ ಕೆರೆಗಳ ಸುತ್ತ ಹಕ್ಕಿಗಳು ಹಾರಾಡುತ್ತಿದ್ದವು. ಸಣ್ಣ ಹಳ್ಳಿಗಳ ದಾರಿಗಳು ಕೃಷಿಕರ ಜೀವನವನ್ನು ಒಂದಕ್ಕೊಂದು ಜೋಡಿಸುತ್ತಿದ್ದವು. ಅನೇಕ ಪೀಳಿಗೆಗಳಿಂದ ಪರಿಶ್ರಮಿ ಜನರು ಇಲ್ಲಿ ಸರಳವಾದರೂ ಅರ್ಥಪೂರ್ಣ ಜೀವನ ನಡೆಸುತ್ತಿದ್ದರು. ಮಳೆ ಕಡಿಮೆಯಾಗಿದ್ದರೂ ಸಹ ಸಹನೆ, ಏಕತೆ ಮತ್ತು ಹಿರಿಯರಿಂದ ಬಂದ ಜ್ಞಾನದಿಂದ ಜನರು ಬದುಕನ್ನು ಕಟ್ಟಿಕೊಂಡರು. ಶತಮಾನಗಳ ಕಾಲ ಕೊರಟಗೆರೆ ತುಮಕೂರು ಜಿಲ್ಲೆಯ ಉತ್ತರ ಭಾಗದಲ್ಲಿನ ಪ್ರಮುಖ ಪ್ರದೇಶವಾಗಿತ್ತು. ಸುತ್ತಲಿನ ಕಲ್ಲಿನ ಬೆಟ್ಟಗಳು ಸಹಜ ಕೋಟೆಗಳಂತೆ ಗ್ರಾಮಗಳನ್ನು ರಕ್ಷಿಸುತ್ತಿದ್ದವು. ಪುರಾತನ ವ್ಯಾಪಾರ ಮಾರ್ಗಗಳು ಈ ಭಾಗದ ಮೂಲಕ ಹಾದುಹೋಗುತ್ತಿದ್ದವು ಎಂದು ಇತಿಹಾಸಕಾರರು ನಂಬುತ್ತಾರೆ. ವ್ಯಾಪಾರಿಗಳು, ಯಾತ್ರಿಕರು, ಸೈನಿಕರು ಮತ್ತು ಭಕ್ತರು ಈ ನೆಲದ ಮೂಲಕ ಸಂಚರಿಸುತ್ತಿದ್ದರು. ಕೆರೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳ ಸುತ್ತ ಗ್ರಾಮಗಳು ಬೆಳೆಯತೊಡಗಿದವು. ಇಂದಿಗೂ ಹಳೆಯ ಶಾಸನಗಳು, ದೇವಾಲಯಗಳು ಮತ್ತು ಅವಶೇಷಗಳು ಈ ನೆಲದ ವೈಭವಮಯ ಇತಿಹಾಸವನ್ನು ಮೌನವಾಗಿ ಹೇಳುತ್ತವೆ. ಈ ಪ್ರದೇಶವನ್ನು ಅನೇಕ ಮಹಾನ್ ರಾಜವಂಶಗಳು ಆಳಿದವು. ಪ್ರಾರಂಭದಲ್ಲಿ ಪಶ್ಚಿಮ ಗಂಗಾ ರಾಜರು ಇಲ್ಲಿ ಪ್ರಭಾವ ಬೀರಿದರು. ಅವರು ನೀರಿನ ಮಹತ್ವವನ್ನು ಅರಿತು ಕೆರೆಗಳನ್ನು ನಿರ್ಮಿಸಿದರು, ಕೃಷಿಗೆ ಉತ್ತೇಜನ ನೀಡಿದರು ಮತ್ತು ದೇವಾಲಯ ಆಧಾರಿತ ಗ್ರಾಮ ಆಡಳಿತವನ್ನು ಬೆಳೆಸಿದರು. ನಂತರ ಚೋಳ ಸಾಮ್ರಾಜ್ಯ ದಕ್ಷಿಣ ಕರ್ನಾಟಕದತ್ತ ವಿಸ್ತರಿಸಿತು. ಅವರು ವ್ಯಾಪಾರ ಮಾರ್ಗಗಳನ್ನು ಸುಧಾರಿಸಿದರು, ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸಿದರು ಮತ್ತು ತೆರಿಗೆ ವ್ಯವಸ್ಥೆಯನ್ನು ರೂಪಿಸಿದರು. ಕೃಷಿ ಚಟುವಟಿಕೆಗಳಿಂದ ಗ್ರಾಮಗಳು ಆರ್ಥಿಕವಾಗಿ ಅಭಿವೃದ್ಧಿಯಾಗತೊಡಗಿದವು. ನಂತರ ಹೊಯ್ಸಳ ಸಾಮ್ರಾಜ್ಯ ಬಂದಿತು. ಅವರ ಕಾಲದಲ್ಲಿ ಕನ್ನಡ ಸಂಸ್ಕೃತಿ, ಕಲಾ ವೈಭವ ಮತ್ತು ದೇವಾಲಯ ವಾಸ್ತುಶಿಲ್ಪ ಬೆಳವಣಿಗೆ ಕಂಡಿತು. ಸುಂದರ ಕಲ್ಲಿನ ಕೆತ್ತನೆಗಳಿಂದ ಕೂಡಿದ ದೇವಾಲಯಗಳು ನಿರ್ಮಾಣವಾದವು. ಇಂದಿಗೂ ಕೆಲವು ದೇವಾಲಯಗಳಲ್ಲಿ ಹೊಯ್ಸಳ ಶೈಲಿಯ ಗುರುತುಗಳು ಕಾಣಿಸುತ್ತವೆ. ಬಳಿಕ ವಿಜಯನಗರ ಸಾಮ್ರಾಜ್ಯ ಈ ಪ್ರದೇಶವನ್ನು ತನ್ನ ಆಡಳಿತಕ್ಕೆ ಒಳಪಡಿಸಿತು. ಅವರ ಕಾಲದಲ್ಲಿ ಕೃಷಿ, ವ್ಯಾಪಾರ ಮತ್ತು ದೇವಾಲಯ ಸಂಸ್ಕೃತಿ ಮತ್ತಷ್ಟು ಅಭಿವೃದ್ಧಿಯಾಯಿತು. ಗ್ರಾಮ ಆಡಳಿತ ವ್ಯವಸ್ಥೆ ಹೆಚ್ಚು ಸಂಘಟಿತವಾಯಿತು. ಕಾಲಕ್ರಮೇಣ ಮೈಸೂರು ಒಡೆಯರು ಈ ಭಾಗವನ್ನು ಆಳಲು ಆರಂಭಿಸಿದರು. ಅವರು ರಸ್ತೆಗಳನ್ನು ಸುಧಾರಿಸಿದರು, ನೀರಾವರಿ ಕೆರೆಗಳನ್ನು ಅಭಿವೃದ್ಧಿಪಡಿಸಿದರು ಮತ್ತು ಕೃಷಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರು. ಕೊರಟಗೆರೆ ಕೃಷಿ ಪ್ರದೇಶವಾಗಿ ಪ್ರಸಿದ್ಧಿಯಾಯಿತು. ಮಳೆಯ ಪ್ರತಿ ಹನಿಯನ್ನು ದೇವರ ಆಶೀರ್ವಾದವೆಂದು ಜನರು ಗೌರವಿಸುತ್ತಿದ್ದರು. ಇಂದಿಗೂ ಹಿರಿಯರು ಹಳೆಯ ಕೋಟೆಗಳ ಕಥೆಗಳನ್ನು ಹೇಳುತ್ತಾರೆ. ಕಲ್ಲಿನ ಬೆಟ್ಟಗಳ ನಡುವೆ ಕೋಟೆಗಳು ಇದ್ದವು, ರಹಸ್ಯ ಸುರಂಗಗಳು ಇದ್ದವು, ಯೋಧರು ಗ್ರಾಮಗಳನ್ನು ರಕ್ಷಿಸುತ್ತಿದ್ದರು ಎಂಬ ದಂತಕಥೆಗಳು ಜನಮಾತಿನಲ್ಲಿ ಉಳಿದಿವೆ. ರಾತ್ರಿ ಹೊತ್ತು ಎಣ್ಣೆ ದೀಪದ ಬೆಳಕಿನಲ್ಲಿ ಮಕ್ಕಳು ಅಜ್ಜಾಜ್ಜಿಯರಿಂದ ಈ ಕಥೆಗಳನ್ನು ಕೇಳುತ್ತಿದ್ದರು. ಕೃಷಿಯೇ ಕೊರಟಗೆರೆಯ ಜೀವನಾಡಿಯಾಗಿತ್ತು. ರಾಗಿ, ಕಡಲೆಕಾಯಿ, ಜೋಳ, ತೆಂಗು, ತೊಗರಿ ಮತ್ತು ತರಕಾರಿಗಳು ಇಲ್ಲಿ ಬೆಳೆಯುತ್ತಿದ್ದರು. ಹಳೆಯ ಕಾಲದಲ್ಲಿ ಎತ್ತುಗಳಿಂದ ಹೊಲ ಒಯ್ಯಲಾಗುತ್ತಿತ್ತು. ಮಳೆಯ ನೀರು ಮತ್ತು ಕೆರೆಗಳೇ ಕೃಷಿಗೆ ಆಧಾರವಾಗಿದ್ದವು. ರೈತರು ಒಟ್ಟಾಗಿ ಕೆಲಸ ಮಾಡುತ್ತಿದ್ದರು. ಯಾರಿಗಾದರೂ ಸಂಕಷ್ಟ ಬಂದರೆ ಊರವರು ಸಹಾಯ ಮಾಡುತ್ತಿದ್ದರು. ಮಾನವೀಯತೆ ಹಣಕ್ಕಿಂತ ದೊಡ್ಡದಾಗಿತ್ತು. ಹಳೆಯ ಕಾಲದ ಮನೆಗಳು ಮಣ್ಣಿನ ಗೋಡೆಗಳು, ಕೆಂಪು ಮಂಗಳೂರು ಚಾವಣಿಗಳು, ತೆರೆಯಾದ ಅಂಗಣಗಳು ಮತ್ತು ಧಾನ್ಯ ಸಂಗ್ರಹ ಕೊಠಡಿಗಳಿಂದ ಕೂಡಿದ್ದವು. ಮನೆಗಳ ಪಕ್ಕದಲ್ಲಿ ಗೋಶಾಲೆಗಳಿದ್ದವು. ಜನರು ಬೆಳಗ್ಗೆ ಎದ್ದು ದೇವರ ಪೂಜೆ ಮಾಡಿ, ಜಾನುವಾರುಗಳಿಗೆ ಆಹಾರ ನೀಡಿ, ಕಟ್ಟಿಗೆಯ ಒಲೆಯಲ್ಲಿ ಅಡುಗೆ ಮಾಡುತ್ತಿದ್ದರು. ವಿದ್ಯುತ್ ಕಡಿಮೆ, ರಸ್ತೆ ಕಷ್ಟಕರ ಮತ್ತು ಸೌಲಭ್ಯಗಳು ಅಲ್ಪವಾಗಿದ್ದರೂ ಜನರು ಸಂತೋಷದಿಂದ ಬದುಕುತ್ತಿದ್ದರು. ಸಂಜೆ ವೇಳೆಗೆ ಊರಿನಲ್ಲಿ ವಿಶೇಷವಾದ ಶಾಂತಿ ಇರುತ್ತಿತ್ತು. ಹೊಲದಿಂದ ಮನೆಗೆ ಬಂದ ನಂತರ ಜನರು ಮನೆ ಮುಂದೆ ಕೂತು ಮಾತುಕತೆ ನಡೆಸುತ್ತಿದ್ದರು. ಜನಪದ ಹಾಡುಗಳು, ಹರಿಕತೆ, ಜಾತ್ರೆಗಳು, ಊರಿನ ನಾಟಕಗಳು ಮತ್ತು ರೇಡಿಯೋ ಹಾಡುಗಳೇ ಮನರಂಜನೆಯಾಗಿದ್ದವು. ಹಬ್ಬಗಳ ಸಮಯದಲ್ಲಿ ಊರುಗಳು ಬೆಳಕು, ಬಣ್ಣ ಮತ್ತು ಸಂಭ್ರಮದಿಂದ ಕಂಗೊಳಿಸುತ್ತಿದ್ದವು. ಕೊರಟಗೆರೆಯ ಆಹಾರ ಪದ್ಧತಿ ಗ್ರಾಮೀಣ ಕರ್ನಾಟಕದ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ರಾಗಿ ಮುದ್ದೆ ರೈತರ ಮುಖ್ಯ ಆಹಾರವಾಗಿತ್ತು. ಅದನ್ನು ಬಸ್ಸಾರು, ಸಾಂಬಾರ್, ಮಸಾಲೆ ಸಾರು ಅಥವಾ ಮಟನ್ ಕರಿಯೊಂದಿಗೆ ತಿನ್ನಲಾಗುತ್ತಿತ್ತು. ಅಕ್ಕಿ ರೊಟ್ಟಿ, ಅವಲಕ್ಕಿ, ಚಿತ್ರಾನ್ನ, ಪುಳಿಯೋಗರೆ ಮತ್ತು ಬಿಸಿ ಬೇಳೆ ಬಾತ್ ಸಾಮಾನ್ಯ ಊಟವಾಗಿತ್ತು. ಹಬ್ಬದ ದಿನಗಳಲ್ಲಿ ಹೋಳಿಗೆ, ಒಬ್ಬಟ್ಟು, ಪಾಯಸ, ಸಿಹಿ ಪೊಂಗಲ್, ಲಡ್ಡು ಮತ್ತು ವಡೆಗಳನ್ನು ತಯಾರಿಸಲಾಗುತ್ತಿತ್ತು. ತುಪ್ಪ ಮತ್ತು ಬೆಲ್ಲದ ಸುವಾಸನೆ ಮನೆ ಮನೆಗೂ ಹರಡುತ್ತಿತ್ತು. ಹಳೆಯ ಕಾಲದಲ್ಲಿ ಶಿಕ್ಷಣ ಸೌಲಭ್ಯಗಳು ಕಡಿಮೆಯಾಗಿದ್ದವು. ಮಕ್ಕಳು ದೂರದ ಶಾಲೆಗಳಿಗೆ ನಡೆದುಕೊಂಡು ಹೋಗುತ್ತಿದ್ದರು.
ಕನ್ನಡ ಮಾಧ್ಯಮ ಶಿಕ್ಷಣ ಸಾಮಾನ್ಯವಾಗಿತ್ತು. ಅನೇಕ ಮಕ್ಕಳು ಕುಟುಂಬದ ಕೃಷಿ ಕೆಲಸಕ್ಕಾಗಿ ಓದನ್ನು ಮಧ್ಯದಲ್ಲೇ ಬಿಡುತ್ತಿದ್ದರು. ಶಿಕ್ಷಕರಿಗೆ ತುಂಬಾ ಗೌರವ ಇತ್ತು. ನಂತರ ನಿಧಾನವಾಗಿ ಆಧುನಿಕ ಜೀವನ ಕೊರಟಗೆರೆಗೆ ಪ್ರವೇಶಿಸಿತು. ರಸ್ತೆ, ಬಸ್ ಸೌಲಭ್ಯ, ಬ್ಯಾಂಕ್ಗಳು, ಆಸ್ಪತ್ರೆಗಳು, ಶಾಲೆಗಳು ಮತ್ತು ಕಾಲೇಜುಗಳು ಬೆಳೆಯತೊಡಗಿದವು. ಟಿವಿ ಜನರ ಮನರಂಜನೆಯನ್ನು ಬದಲಾಯಿಸಿತು. ನಂತರ ಮೊಬೈಲ್ ಫೋನ್ ಮತ್ತು ಇಂಟರ್ನೆಟ್ ಸಂಪೂರ್ಣ ಜೀವನ ಶೈಲಿಯನ್ನು ಬದಲಾಯಿಸಿತು. ಯುವಕರು ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಬೆಂಗಳೂರು ನಗರಕ್ಕೆ ತೆರಳತೊಡಗಿದರು. ಇಂದಿನ ಪೀಳಿಗೆ ತಮ್ಮ ಅಜ್ಜಅಜ್ಜಿಯರಿಗಿಂತ ಭಿನ್ನವಾದ ಜೀವನ ನಡೆಸುತ್ತಿದೆ. ಮಣ್ಣಿನ ಮನೆಗಳ ಬದಲು ಕಾಂಕ್ರೀಟ್ ಮನೆಗಳು ಬಂದಿವೆ. ವೈಫೈ, ಡಿಜಿಟಲ್ ಪಾವತಿ, ಬೈಕ್ಗಳು, ಕಾರುಗಳು ಮತ್ತು ಸ್ಮಾರ್ಟ್ಫೋನ್ಗಳು ಸಾಮಾನ್ಯವಾಗಿವೆ. ಯುವಕರು ಸಾಮಾಜಿಕ ಜಾಲತಾಣಗಳು, ಆನ್ಲೈನ್ ಶಿಕ್ಷಣ ಮತ್ತು ಮನರಂಜನೆಯನ್ನು ಬಳಸುತ್ತಿದ್ದಾರೆ. ಆದರೂ ಹಬ್ಬಗಳು, ದೇವಾಲಯ ಸಂಪ್ರದಾಯಗಳು ಮತ್ತು ಗ್ರಾಮೀಣ ಮೌಲ್ಯಗಳನ್ನು ಇನ್ನೂ ಗೌರವಿಸುತ್ತಾರೆ. ಉಗಾದಿ, ದೀಪಾವಳಿ, ಸಂಕ್ರಾಂತಿ, ದಸರಾ, ಗಣೇಶ ಚತುರ್ಥಿ ಮತ್ತು ರಾಮನವಮಿ ಹಬ್ಬಗಳನ್ನು ಇಲ್ಲಿ ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಜಾತ್ರೆಗಳಲ್ಲಿ ರಥೋತ್ಸವ, ಜನಪದ ನೃತ್ಯ, ಸಂಗೀತ ಮತ್ತು ಸಾಮೂಹಿಕ ಊಟಗಳು ನಡೆಯುತ್ತವೆ. ದೂರದ ನಗರಗಳಲ್ಲಿ ಕೆಲಸ ಮಾಡುವವರು ಸಹ ಹಬ್ಬಗಳಿಗಾಗಿ ಊರಿಗೆ ಮರಳುತ್ತಾರೆ. ಸಮಾಜದಲ್ಲೂ ದೊಡ್ಡ ಬದಲಾವಣೆಗಳು ನಡೆದಿವೆ. ಹಿಂದೆ ಜಂಟಿ ಕುಟುಂಬಗಳು ಸಾಮಾನ್ಯವಾಗಿದ್ದವು. ಈಗ ಸಣ್ಣ ಕುಟುಂಬಗಳು ಹೆಚ್ಚಾಗಿವೆ. ಮಹಿಳೆಯರ ಶಿಕ್ಷಣ ಹೆಚ್ಚಾಗಿದೆ. ಕೃಷಿಯ ಹೊರತಾಗಿ ಉದ್ಯೋಗಾವಕಾಶಗಳು ಹೆಚ್ಚಾಗಿವೆ. ನಗರೀಕರಣದ ಪ್ರಭಾವ ಇದ್ದರೂ ಗ್ರಾಮೀಣ ಮೌಲ್ಯಗಳು ಇನ್ನೂ ಜೀವಂತವಾಗಿವೆ. ಇಂದಿನ ಕೊರಟಗೆರೆ ನೀರಿನ ಕೊರತೆ, ಹವಾಮಾನ ಬದಲಾವಣೆ, ರೈತರ ಸಂಕಷ್ಟ ಮತ್ತು ಉದ್ಯೋಗ ಸಮಸ್ಯೆಗಳಂತಹ ಸವಾಲುಗಳನ್ನು ಎದುರಿಸುತ್ತಿದೆ. ಆದರೂ ಈ ನೆಲದ ಜನರು ಭರವಸೆ ಕಳೆದುಕೊಂಡಿಲ್ಲ. ಕೃಷಿ, ಗ್ರಾಮೀಣ ಪ್ರವಾಸೋದ್ಯಮ, ಸಣ್ಣ ಕೈಗಾರಿಕೆಗಳು ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಕೊರಟಗೆರೆಗೆ ಭವಿಷ್ಯದಲ್ಲಿ ದೊಡ್ಡ ಅವಕಾಶಗಳಿವೆ ಎಂದು ತಜ್ಞರು ನಂಬುತ್ತಾರೆ. ಇಂದು ಕೊರಟಗೆರೆ ಎರಡು ಜಗತ್ತಿನ ಮಧ್ಯೆ ನಿಂತಿದೆ. ಒಂದು ಕಡೆ ಪುರಾತನ ದೇವಾಲಯಗಳು, ಜಾತ್ರೆಗಳು, ಎತ್ತುಬಂಡಿಗಳು ಮತ್ತು ರೈತರ ಹಾಡುಗಳ ಲೋಕ ಇದೆ. ಇನ್ನೊಂದು ಕಡೆ ಹೆದ್ದಾರಿಗಳು, ಸ್ಮಾರ್ಟ್ಫೋನ್ಗಳು, ಇಂಟರ್ನೆಟ್ ಮತ್ತು ಆಧುನಿಕ ಜೀವನ ಶೈಲಿ ಇದೆ. ಈ ಎರಡು ಜಗತ್ತುಗಳು ಒಂದೇ ನೆಲದಲ್ಲಿ ಜೊತೆಯಾಗಿ ಬದುಕುತ್ತಿವೆ. ಎಷ್ಟೇ ಬದಲಾವಣೆಗಳಾದರೂ ಕೊರಟಗೆರೆಯ ಆತ್ಮ ಇನ್ನೂ ಜೀವಂತವಾಗಿದೆ. ಬಿಸಿಲಿನಲ್ಲಿ ದುಡಿಯುವ ರೈತರ ಕೈಗಳಲ್ಲಿ, ದೇವಾಲಯದ ಗಂಟೆಗಳ ಧ್ವನಿಯಲ್ಲಿ, ಮಳೆಯ ನಂತರ ಕೆಂಪು ಮಣ್ಣಿನ ಸುವಾಸನೆಯಲ್ಲಿ ಮತ್ತು ಪೀಳಿಗೆಯಿಂದ ಪೀಳಿಗೆ ಸಾಗುತ್ತಿರುವ ನೆನಪುಗಳಲ್ಲಿ. ಪುರಾತನ ಸಾಮ್ರಾಜ್ಯಗಳಿಂದ ಆಧುನಿಕ ಕರ್ನಾಟಕದವರೆಗೆ ಕೊರಟಗೆರೆ ತನ್ನ ಇತಿಹಾಸದ ಗೌರವವನ್ನು ಹೊತ್ತು ಭವಿಷ್ಯದತ್ತ ಹೆಮ್ಮೆಯಿಂದ ಸಾಗುತ್ತಿದೆ.